ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಯಿತು, ಆಮೇಲೆ ಅದನ್ನ ಕ್ಯಾನ್ಸಲ್ ಮಾಡಿ ಎಕ್ಸಾಮು ಮಾಡಾಯಿತು, ಅದು ರಿಸಲ್ಟ್ ಕೂಡ ಬಂದಾಯಿತು. ಆದರೆ ಈ ಹಿಂದೆ ನೀಟ್ನಲ್ಲಿ ಅಕ್ರಮ ಏನಾಗಿತ್ತು, ಅಕ್ರಮ ಎಸಗಿದವರ ಮೇಲೆ ಕ್ರಮ ಯಾಕಾಗಿಲ್ಲ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಹೋರಾಟ ದೆಹಲಿಯ ಜಂತರ್ ಮಂತರ್ನಲ್ಲಿ ಮೊನ್ನೆಯಿಂದ ನಡೀತಾ ಇದೆ. ಆ ಹೆಸರಲ್ಲಿ ರಾಜಕೀಯನೂ ಆಗ್ತಾ ಇದೆ. ದೆಹಲಿಯಲ್ಲಿ ಪ್ರತಿಭಟನೆಗಳು ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇವೆ. 2 ದಿನಗಳಿಂದ ಒಂದ್ ಕಡೆ ಜಂತರ್ ಮಂತರ್ನಲ್ಲಿ ಹೋರಾಟ ತೀವ್ರಗೊಂಡಿದೆ. ಸಂಸತ್ನಲ್ಲೂ ಇದೇ ವಿಷಯ ಗದ್ದಲ ಕೋಲಾಹಲವನ್ನೇ ಎಬ್ಸಿದೆ. ಇನ್ನು ನಿನ್ನೆ ಮಹತ್ವದ ಬೆಳವಣಿಗೆಯಲ್ಲಿ ಪ್ರಧಾನಿ ನಿವಾಸದ ಮುಂದೆ ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ಬಂದು ಪ್ರೊಟೆಸ್ಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ರಾಹುಲ್ ಸೇರಿದಂಗೆ ಹಲವರನ್ನ ಬಂಧಿಸಿದ್ರು, ಆಮೇಲೆ ಬಿಡುಗಡೆ ಮಾಡಿದ್ರು. ಇನ್ನು ಇದೇ ವಿಷಯವಾಗಿ ಇವತ್ತು ಕೂಡ ಸಂಸತ್ನಲ್ಲಿ ಆಕ್ರೋಶ ಜೋರಾಗುತ್ತೆ. ನೀಟ್ ಬಗ್ಗೆ ಚರ್ಚೆ ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹದ ಜೊತೆಯಲ್ಲಿ ಪ್ರಮುಖ 5 ಬೇಡಿಕೆಯನ್ನ ವಿಪಕ್ಷಗಳು ಕೇಂದ್ರ ಸರ್ಕಾರದ ಮುಂದಿಟ್ಟಿವೆ. ವಿದ್ಯಾರ್ಥಿಗಳ ಹೆಸರಲ್ಲಿ ರಾಜಕೀಯ ಪಕ್ಷಗಳು, ರಾಜಕೀಯ ನಾಯಕರ ವಾಗ್ಯುದ್ಧ ಇದೆಯಲ್ಲ, ಅದು ಜೋರಾಗ್ತಾ ಇದೆ. ವಿದ್ಯಾರ್ಥಿಗಳನ್ನ ರಾಜಕೀಯ ದಾಳ ಮಾಡಬೇಡಿ, ವಿದ್ಯಾರ್ಥಿಗಳ ಹಿತರಕ್ಷಣೆಗೆ ಒಟ್ಟಾಗಿ ಚರ್ಚೆ ಮಾಡೋಣ ಅಂತ ವಿಪಕ್ಷಗಳ ರಾಜಕೀಯಕ್ಕೆ ಕೇಂದ್ರ ಸ್ಪಷ್ಟನೆಯನ್ನ ಕೊಟ್ಟಿದೆ. ಈಗ ಪ್ರಮುಖವಾಗಿ 5 ಬೇಡಿಕೆಯನ್ನ ವಿಪಕ್ಷಗಳು ಮುಂದಿಟ್ಟಿವೆ. ಅದರಲ್ಲೂ ರಾಹುಲ್ ಗಾಂಧಿ ಅವರು ಇದೇ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲಿ ಮೊದಲ ಬೇಡಿಕೆ ಇರೋದೇ ನೀಟ್ ಅಕ್ರಮಗಳು ಏನಾಯಿತು, ಇದರ ಹೊಣೆಗಾರಿಕೆಯನ್ನ ಧರ್ಮೇಂದ್ರ ಪ್ರಧಾನ್ ಹೊರಬೇಕು, ರಾಜೀನಾಮೆ ಕೊಡಬೇಕು ಅಂತ. ರಾಹುಲ್ ಗಾಂಧಿ ಸೇರಿ ವಿಪಕ್ಷಗಳ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವರು ರಾಜೀನಾಮೆ ಕೊಡಬೇಕು ಅಂತೇಳಿ ವಿದ್ಯಾರ್ಥಿಗಳು ಮತ್ತೆ ವಿಪಕ್ಷದವರು ಕೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಹೋರಾಟ ರಾಜಕೀಯ ಅಂತ ಹೇಳಿ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರ ಸಂಸತ್ನಲ್ಲಿ ನೀಟ್ ಬಗ್ಗೆ ಚರ್ಚೆಗೆ ಸಿದ್ಧ ಇದೆ, ಆದರೂ ಕಾಂಗ್ರೆಸ್ ರಾಜಕೀಯದ ನಾಟಕ ಆಡ್ತಾ ಇದೆ. ವಿಪಕ್ಷಗಳಿಗೆ ವಿದ್ಯಾರ್ಥಿಗಳ ಸಮಸ್ಯೆಗೆ ಪರಿಹಾರ ಅನ್ನೋದು ಬೇಕಿಲ್ಲ, ಭದ್ರತಾ ನಿಯಮಗಳ ಉಲ್ಲಂಘನೆಯನ್ನ ಮಾಡಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಕೇವಲ ಆಕ್ರೋಶದ ಪ್ರದರ್ಶನ ಬೇಕಾಗಿಲ್ಲ, ವಿದ್ಯಾರ್ಥಿಗಳಿಗೆ ಜವಾಬ್ದಾರಿಯುತ ಪರಿಹಾರ ಬೇಕಾಗಿದೆ ಅಂತೇಳಿ ಎಕ್ಸ್ನಲ್ಲಿ ಈ ಪ್ರತಿಭಟನೆ ಮತ್ತೆ ತಮ್ಮ ರಾಜೀನಾಮೆ ಕೇಳ್ತಿರೋಂಥವ್ರಿಗೆ ಒಂದು ಪೋಸ್ಟ್ ಹಾಕೋ ಮುಖೇನ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಉತ್ತರ ಕೊಡುವಂತ ಪ್ರಯತ್ನಗಳನ್ನ ಮಾಡಿದ್ದಾರೆ. ಆದರೆ ಈ ಆಕ್ರೋಶ ಇವತ್ತು ಮುಂದುವರಿಯುತ್ತೆ. ಇವತ್ತು ಯಾವ ಸ್ವರೂಪವನ್ನ ಪಡ್ಕೊಳ್ಳುತ್ತೆ ಅನ್ನುವಂಥ ಕುತೂಹಲ ಅಂತೂ ಇದ್ದೇ ಇದೆ. ಒಂದ್ ಕಡೆ ನರೇಂದ್ರ ಮೋದಿ ಅವರು ಹೇಳಿರೋದು NDA ಸಭೆಯಲ್ಲಿ, ಅಂದ್ರೆ ವಿದ್ಯಾರ್ಥಿಗಳನ್ನ ಸರಿದಾರಿಗೆ ತರಬೇಕು, ಪ್ರಚೋದನೆ ಕೊಡಬಾರದು ಅಂತ ಹೇಳಿ. ಇನ್ನೊಂದು ಕಡೆ ವಿದ್ಯಾರ್ಥಿಗಳ ಜೊತೆಯಲ್ಲಿ ವಿಪಕ್ಷಗಳು ಕೂಡ ಈಗ ಹೋರಾಟಕ್ಕೆ ಅಖಾಡಕ್ಕೆ ಇಳಿದಿರೋದ್ರಿಂದ ಈ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡ್ಕೊಂಡು ಹೋಗ್ತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತಾರೆ. ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಎಡಿಟರ್ ಡಾಕ್ಟರ್ ರಮೇಶ್ ಕುಮಾರ್. ಡಾಕ್ಟರ್ ರಮೇಶ್ ಕುಮಾರ್, ವಿದ್ಯಾರ್ಥಿಗಳು ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡ್ತಾ ಪ್ರಕಾಶ್ ರೈ ಸೇರಿದಂಗೆ ಅನೇಕ ಸಾಮಾಜಿಕ ಹೋರಾಟಗಾರರು ಅಥವಾ ಸಾಮಾಜಿಕ ಕಳಕಳಿ ವ್ಯಕ್ತಪಡಿಸೋರೆಲ್ಲ ಜಾಯಿನ್ ಆದ್ರು. ಆದರೆ ನಿನ್ನೆ ರಾಹುಲ್ ಗಾಂಧಿ ಸೇರಿದಂಗೆ ಪ್ರಿಯಾಂಕಾ ಸೇರಿದಂಗೆ ಕಾಂಗ್ರೆಸ್ ನಾಯಕರು ಯಾವಾಗ ಇನ್ವಾಲ್ವ್ ಆದ್ರು, ನರೇಂದ್ರ ಮೋದಿ ಅವರು ಮನೆ ಮುಂದೆ ಪ್ರತಿಭಟನೆ ಮಾಡಿದ್ರು, ಇದು ರಾಜಕೀಯ ತಿರುವನ್ನು ಪಡ್ಕೊಂಡಿದೆ. ಈಗ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ವಿಪಕ್ಷಗಳ ಹೋರಾಟ ಜೊತೆಗೆ ಸರ್ಕಾರದ ಉತ್ತರ, ಇದಕ್ಕೆ ವಿದ್ಯಾರ್ಥಿಗಳು ತೃಪ್ತರಾಗ್ತಾರ? ಖಂಡಿತ ಈ ಉತ್ತರ ಬೇಕು ಅನ್ನೋ ಒಂದೇ ಕಾರಣಕ್ಕೆ ಏನೋ ಮೊನ್ನೆಯಿಂದ ಕಾಕ್ರೋಚ್ ಪಾರ್ಟಿಯವರು ಜಾಯ್ನ್ ಆಗಿದ್ದು ಪ್ರತಿಭಟನೆಗೆ. ಅದಾದ ನಂತರ ನಿನ್ನೆ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಬೃಹತ್ ಪ್ರಮಾಣದಲ್ಲಿ ಹೋರಾಟ ಮಾಡಿದ್ದು. ಪ್ರಧಾನಿ ಮೋದಿಯವರ ಮನೆ ಮುಂದೆ ಅಹೋರಾತ್ರಿ ಧರಣಿಗೆ ಕಾಂಗ್ರೆಸ್ನವರು ಪ್ಲಾನ್ ಮಾಡತಕ್ಕಂಥದ್ದು. ನಿನ್ನೆ ಈ ವಿಚಾರ ತಿಳಿದಾಗ ಅವರು ಪೊಲೀಸರನ್ನ ಬಿಟ್ಟು ನಮ್ಮ ಪ್ರತಿಭಟನೆ ಹತ್ತಿಕ್ಕಿದ್ರು ಅಂತ ಕಾಂಗ್ರೆಸ್ಸರು ಅಲಿಗೇಷನ್ ಮಾಡ್ತಕ್ಕಂಥದ್ದು ಶರ್ಮಿತಾ. ಸೊ ನಿನ್ನೆ ನಾವು ಸುಮಾರು ದೃಶ್ಯಗಳನ್ನ ಗಮನಿಸಿದ್ವಿ. ಪ್ರತಿಭಟನೆಗೆ ಕೂತಾಗ ಏನೆಲ್ಲ ಆಯಿತು ಮತ್ತು ಪ್ರತಿಭಟನೆ ಕೂರೋದಕ್ಕಿಂತ ಮೊದಲು ಏನಾಯಿತು ಅಂತ ಕಾಂಗ್ರೆಸ್ ಅವ್ರಿಗೆ ಮೊದಲು ಏನೋ ಕೇಂದ್ರ ಸಚಿವರು ಜಿತೇಂದ್ರ ಸಿಂಗ್ ಜೊತೆ ಮಾತಾಡಿದರು, ಏನೆಲ್ಲ ಡಿಮ್ಯಾಂಡ್ಸ್ ಇದೆ ಅಂತಕ್ಕಂಥದ್ದು. ಆಯಿತು, ಸಂಸತ್ನಲ್ಲಿ ನಾವು ಚರ್ಚೆಗೆ ಅವಕಾಶ ಕೊಡ್ತೀವಿ. ಈಗ ಆಲ್ರೆಡಿ ಏನು ನೀಟ್ ಅಕ್ರಮದಲ್ಲಿ ನಾವು ಒಂದಿಷ್ಟು ಜನನ ಅರೆಸ್ಟ್ ಮಾಡಿದ್ದೀವಿ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ದೀವಿ, ಮುಂದೆ ಕಾನೂನಲ್ಲಿ ಏನು ತುಂಬ ಕಠಿಣವಾದ ಕ್ರಮಗಳಿದೆ, ಆ ಕಾನೂನು ಅನ್ವಯ ನಾವು ಅವ್ರನ್ನ ಬಂಧಿಸಿ ಜೈಲಿಗೆ ಕಳಿಸುವಂಥ ಕೆಲಸವನ್ನು ಮಾಡ್ತೀವಿ, ನಿಮ್ಮ ಪ್ರತಿಭಟನೆಯನ್ನು ಕೈ ಬಿಡಿ ಅಂತ ಹೇಳಿದರು. ಆದರೆ ಆ ವೇಳೆ ರಾಹುಲ್ ಗಾಂಧಿ ಒಟ್ಟು 5 ಕಂಡೀಷನ್ಗಳಲ್ಲಿ ಏನು ಜಿತೇಂದ್ರ ಸಿಂಗ್ ಅವರು 2 ಕಂಡೀಷನ್ಗೆ ಒಪ್ಪಿದ್ರು ಅಂತ ಹೇಳಲಾಗ್ತಿದೆ. ಆದರೆ 5 ಕಂಡೀಷನ್ನ ನೀವು ಒಪ್ಪಿದರೆ 5 ಬೇಡಿಕೆಗಳನ್ನ ಈಡೇರಿಸೋದಾಗಿ ಒಪ್ಪಿದರೆ ಮಾತ್ರ ನಾವು ಪ್ರಧಾನಿ ಮೋದಿಯವರ ಮನೆ ಮುಂದೆ ಪ್ರತಿಭಟನೆಯನ್ನು ಕೈ ಬಿಡ್ತೀವಿ, ಮುಂದೆ ಬೇಕಾದ್ರೆ ಸಂಸತ್ತು ಒಳಗಡೆ ನಾವು ಜನರ ಮುಂದೆ ಚರ್ಚೆ ಮಾಡೋಣ ಅಂತ ರಾಹುಲ್ ಗಾಂಧಿ ಡಿಮ್ಯಾಂಡ್ ಇಟ್ಟಿದ್ರು. ಅಷ್ಟರಲ್ಲಾಗಲೇ 2 ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಒಪ್ಪಿರೋ ಕಾರಣ ಪ್ರತಿಭಟನೆ ಜೋರಾಯಿತು. ಆನಂತರ ಇಡೀ
ಪ್ರಧಾನಿ ಮೋದಿಯವರ ಮನೆ ಮುಂದೆ ಏನೆಲ್ಲ ಆಯಿತು ಅನ್ನೋದ ಇಡೀ ದೇಶವೇ ನಿನ್ನೆ ಮಾಧ್ಯಮಗಳಲ್ಲಿ ಗಮನಿಸಿದೆ. ಅದರಲ್ಲೂ ರಾಹುಲ್ ಗಾಂಧಿ ಅವರ ಹಣೆಗೆ ಮತ್ತು ಒಂದಿಷ್ಟು ಕೆನ್ನೆಗೆ ಪೆಟ್ಟು ಬಿದ್ದಿದೆ, ಮೂಗಿನ ಹತ್ರ ಒಂದಿಷ್ಟು ರೆಡ್ಡಿಶ್ ಆಗಿದೆ. ಅವರು ಹೇಳ್ತಾ ಇದ್ದಾರೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ, ಪೊಲೀಸರನ್ನ ಮುಂದೆ ಬಿಟ್ಟು ಓಡಿಸಿದ್ದಾರೆ, ಪೊಲೀಸರ ವೇಷದಲ್ಲಿ ಕೆಲವು BJP ಹಿಂಬಾಲಕರು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ಸಿಗರ ಆರೋಪ. ಇದರಿಂದ ಆಚೆ ನಾವು ನೋಡೋದಾದರೆ ಶರ್ಮಿತಾ, ಬಹುಮುಖ್ಯವಾಗಿ 5 ಡಿಮ್ಯಾಂಡ್ಗಳಲ್ಲಿ ಅವರು ಸಂಸತ್ನಲ್ಲಿ ಚರ್ಚೆ ಮಾಡಬೇಕು ಅಂತಿದ್ದಾರೆ. ಈಗ ಕೇವಲ ಕ್ರಿಮಿನಲ್ ಕೇಸನ್ನು ಹಾಕಿ ಅರೆಸ್ಟ್ ಮಾಡಿದರೆ ಸಾಕಾಗಲ್ಲ. ಈ ನೀಟ್ ಅಕ್ರಮದಲ್ಲಿ ಯಾರ್ಯಾರು ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಪ್ರಮುಖವಾಗಿ ಇದು ಕೇಂದ್ರ ಸರ್ಕಾರವೇ ಹೊಣೆ. ಇದಕ್ಕೆ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಶಿಕ್ಷಣ ಸಚಿವ ಏನು ಪ್ರಧಾನ್ ಇದ್ದಾರೆ, ಇವರು ರಾಜೀನಾಮೆ ಕೊಡಲೇಬೇಕು. ಕ್ರಿಮಿನಲ್ ಕೇಸ್ ಹಾಕಿರೆ ಸಾಕಾಗಲ್ಲ, ನೈತಿಕ ಜವಾಬ್ದಾರಿ ಹೊಣೆ ಅನ್ನೋದೆಲ್ಲಿದೆ. ಹಾಗಾಗಿ ನೈತಿಕ ಹೊಣೆ ಹೊತ್ತು ಮೊದಲು ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಲೇಬೇಕು ಅಂತದ್ದು ವಿಪಕ್ಷಗಳ ಆಗ್ರಹ. ಆದರೆ ನಿನ್ನೆ ಮೋದಿ ಕೂಡ NDA ಸಭೆಯಲ್ಲಿ ಹೇಳಿದರು, ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ, ಅವರು ಈ ದೇಶದ ಭವಿಷ್ಯ ಅವರು. ಹಾಗಾಗಿ ಪೋಷಕರಾಗಲಿ ಅಥವಾ ವಿಪಕ್ಷಗಳಾಗಲಿ ಅಥವಾ ವಿದ್ಯಾರ್ಥಿಗಳಾಗಲಿ ಅಡ್ಡದಾರಿ ಇಳಿಯುವಂಥ ಪ್ರಯತ್ನ ಮಾಡಬಾರ್ದು. ಏನು ಹೌದು ತಪ್ಪಾಗಿದೆ ಒಪ್ಕೋತೀವಿ, ಈ ತಪ್ಪಿಗೆ ಕಠಿಣ ಶಿಕ್ಷೆ ಆದೇ ಆಗುತ್ತೆ, ಎಲ್ಲರನ್ನ ಬಂಧಿಸ್ತಾ ಇದ್ದೀವಿ, ಅವ್ರಿಗೆ ಕಾನೂನಿನ ಅಡಿಯಲ್ಲಿ ಏನು ಶಿಕ್ಷೆ ಕೊಡಬೇಕು ಅದು ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಆದರೆ ಕಾಂಗ್ರೆಸ್ಸಿಗರು ಮತ್ತು ವಿಪಕ್ಷಗಳದ್ದು ಒಂದೇ ಒಂದು ಹಠ, ಮೋದಿನೂ ರಾಜೀನಾಮೆ ಕೊಡಬೇಕು, ಧರ್ಮೇಂದ್ರ ಪ್ರಧಾನ್ ಕೂಡ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು. ಹಾಗಾಗಿ ಇವತ್ತು ಕೂಡ ಸಂಸತ್ತಿನ ಒಳಗೆ ಮತ್ತು ಹೊರಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಅದಕ್ಕೆ ವಿಪಕ್ಷಗಳು ಕೂಡ ಸಾಥ್ ನೀಡಿದ್ದಾವೆ. ಶರ್ಮಿತಾ, ಫೈನ್, ಇವತ್ತು ದೆಹಲಿಯಲ್ಲಿ ಏನೆಲ್ಲ ಆಗುತ್ತೆ ಈ ಸಂಬಂಧಪಟ್ಟಂಗೆ ಬೆಳವಣಿಗೆ ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ರಮೇಶ್.